ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಸೆಷನ್ ಶಿಕ್ಷಕರ ನೇಮಕಾತಿಗಾಗಿ ಗ್ರಾಮರ್ ಪಾರ್ಟ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. LBA ಪ್ರಶ್ನೋತ್ತರಗಳು ಕೂಡ ನಡೀತಾ ಇದೆ. ಮತ್ತೆ ನೀವು ಮೇಡಮ್ LBA ಕ್ವಶನ್ಸ್ ಅಲ್ಲಿಗೆ ಬಿಟ್ರಾ ಅಂತ ಕೇಳಬೇಡಿ, ಓಕೆನಾ? ಸೊ LBA ಪ್ರಶ್ನೋತ್ತರಗಳು ನಡೀತಾ ಇದೆ, ಅದ್ರ ಜೊತೆಗೆ ಗ್ರಾಮರ್ ಪಾರ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ತುಂಬಾ ಜನ ಆನ್ಸರ್ ಕಮೆಂಟ್ ಮೂಲಕ ಮಾಡುವಾಗ ನಂಗೊಂದು ಅರ್ಥ ಆಗಿದ್ದೇನು ಅಂದ್ರೆ, ನಿಮ್ಗೆ ಗ್ರಾಮರೇ ವೆರಿ ಇಂಪಾರ್ಟೆಂಟ್. ಗ್ರಾಮರ್ ಇಲ್ದೇನೆ ನಿಮ್ಗೆ LBA ಮಾಡೋದು ತುಂಬಾ ಕಷ್ಟ ಅಂತ ಅನ್ಸುತ್ತೆ. ಕಂಪ್ಲೀಟ್ ಆಗಿ 10th ಒಳಗೂ ಮುಗಿಸ್ಕೊಡ್ತೀನಿ. ಮತ್ತೆ ಎಕ್ಸಾಮ್ ಇದ್ದಾಗ ಮತ್ತೆ ನಿಮ್ಗೆ ಲೈವ್ ಕ್ಲಾಸಸ್ ಮಾಡಿ ಪ್ರತಿದಿನವೂ ಕೂಡ LBA ಪ್ರಶ್ನೋತ್ತರಗಳನ್ನ ಮತ್ತೆ ಬಿಡ್ಸೋಣ ಸ್ನೇಹಿತರೆ. ಡೋಂಟ್ ವರಿ, ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವಾಗ್ಲೂ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾರೆಲ್ಲ ಹೊಸದಾಗಿ ಇವತ್ತಿನ ನನ್ನ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಾನ್ ಮಾಡಿದ ಮೊದಲ ವಿಡಿಯೋ ನಿಮ್ಗೆ ಸೇರುತ್ತೆ ಸ್ನೇಹಿತರೆ. ಬನ್ನಿ, ವಿತ್ ಪಿಕ್ಚರ್ ಆರ್ಟಿಕಲ್ ನಾನು ನೈಸ್ ಆಗಿ ತಗೊಂಡ್ ಬಂದಿದ್ದೀನಿ. ಇದೆಲ್ಲ ನಿಮ್ಗೋಸ್ಕರ ಸ್ನೇಹಿತರೆ. ನನಗ್ ಮಾಡ್ಬೇಕಾಗಿದ್ದು ಒಂದೇ ಒಂದು ಏನಂದ್ರೆ, ಸಬ್ಸ್ಕ್ರೈಬ್ ಮಾಡ್ತಾ ಹೋಗಿ. ನಿಮ್ಮೆಲ್ಲ ಫ್ರೆಂಡ್ಸ್ ಯಾರೆಲ್ಲ ಶಿಕ್ಷಕರ ನೇಮಕಾತಿಗಾಗಿ ರೆಡಿ ಆಗ್ತಿದ್ದಾರೆ, ಅದು TET ಇರ್ಲಿ, PSTR ಇರ್ಲಿ, GPSTR ಇರ್ಲಿ, HSTR ಆಗಿರ್ಲಿ, ಗ್ರಾಮರ್ ಅಂದ್ರೆ ಗ್ರಾಮರ್ ಅಷ್ಟೇ. ಮತ್ತೆ ಇದು ಸಪರೇಟ್ ಆಗಿ ಯಾವುದಕ್ಕಿದೆ ಅಂತ ನೀವು ಕೇಳಬಾರ್ದು. ಗ್ರಾಮರ್ ಇಸ್ ದ ಗ್ರಾಮರ್. ನೀವು CTET ಬರ್ತಾ ಇದ್ರು ಕೂಡ ತುಂಬಾನೇ ಹೆಲ್ಪ್ ಆಗ್ತಕ್ಕಂತಹ ವಿಡಿಯೋ ಇದಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಯಾರೆಲ್ಲ ಫ್ರೆಂಡ್ಸ್ ರೆಡಿ ಆಗ್ತಿದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಹೈಪ್ ಮಾಡಿ ಪಾಯಿಂಟ್ಸ್ ನ ಕೊಡಿ. ಬನ್ನಿ, ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಾಟ್ ಈಸ್ ಗ್ರಾಮರ್ ನೋಡಿ, ಫಸ್ಟ್ ಬೇಸಿಕ್ ಇಂದ ತಗೊಂಡ್ ಬರ್ತಾ ಇದ್ದೀನಿ. ವೆರಿ ಇಂಪಾರ್ಟೆಂಟ್. ಹಾಗಾಗಿ ವಿಡಿಯೋನ ಮಿಸ್ ಮಾಡಬೇಡಿ. ನಾನು ಬೇಸಿಕ್ ಇಂದ ವಾಟ್ ಈಸ್ ಗ್ರಾಮರ್ ಇಂದಾನೆ ಸ್ಟಾರ್ಟ್ ಮಾಡೋದ್ರಿಂದ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಗ್ರಾಮರ್ ಅಂದ್ರೆ ಏನು ಅನ್ನೋದು ನೋಡೋದಾದ್ರೆ, ಹಿಯರ್ಸ್ ಆನ್ ಓಲ್ಡ್ ಚಿಲ್ಡ್ರನ್ಸ್ ರೈಮ್ಸ್ ಅಬೌಟ್ ದ 8 parts of speech of a grammar. It gives you an idea of what grammar is about. Read and remember it. ಒಂದು ಪೋಯಂ ಮೂಲಕ ನಿಮ್ಗೆ ಇಡೀ ಒಂದು ಗ್ರಾಮರ್ ಅಂದ್ರೆ ಏನು, ಮತ್ತೆ ಗ್ರಾಮರ್ ಬರ್ತಕ್ಕಂತಹ ಪಾರ್ಟ್ಸ್ ಆಫ್ ಸ್ಪೀಚ್ ಏನು, ಅಷ್ಟು ಪಾರ್ಟ್ಸ್ ಆಫ್ ಸ್ಪೀಚ್ ನಿಮ್ಗೆ ಅರ್ಥ ಆಗುತ್ತೆ. ತುಂಬಾ ಈಸಿಯಾಗಿ ನಾನು ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಬನ್ನಿ ನೆಕ್ಸ್ಟ್ ಮೂವ್ ಆಗೋಣ. ನೋಡಿ, ಸೊ ಇಲ್ಲಿ 8 ಏನು ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ ಪೂರ್ತಿಯಾಗಿ ಇಲ್ಲಿ ಬರುತ್ತೆ ನಿಮ್ಗೆ. ವಿತ್ ದ ಪಿಕ್ಚರ್, ವಿತ್ ದ ಕಲರ್, ಚೆನ್ನಾಗಿ ನಿಮ್ಗೆ ನಾನು ಹೇಳ್ಕೊಡ್ತೀನಿ. ನೋಡಿ, ಎವ್ರಿ ನೇಮ್ ಈಸ್ ಕಾಲ್ಡ್ ನೌನ್. ಓಕೆನಾ? ಯಾವ್ದೆಲ್ಲ ನೇಮ್ ಬರುತ್ತೋ ಅದೆಲ್ಲವೂ ನೌನ್ ಆಗಿರುತ್ತೆ. ಓಕೆನಾ? ಸ್ವಲ್ಪ ಪೆನ್ ಬೇರೆ ತಗೊಳ್ಳೋಣ. ಪಿಕ್ಚರ್ಸ್ ಬ್ಲೂ ಆಗಿದೆ, ಇದು ಬ್ಲೂ ಆಗುತ್ತೆ. ಯಾ, ನೋಡಿ ಸ್ನೇಹಿತರೆ, ಎವ್ರಿ ನೇಮ್ ಈಸ್ ಕಾಲ್ಡ್ ನೌನ್. ಆಸ್ ಫೀಲ್ಡ್ ಅಂಡ್ ಫೌಂಟೈನ್, ಸ್ಟ್ರೀಟ್, ಟೌನ್. ಅರ್ಥ ಆಯ್ತಾ? ಒಂದು ಪೋಯಂ ರೀತಿಯಲ್ಲಿ ನಾನು ಇದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಎವ್ರಿ ನೇಮ್, ಯಾವುದೇ ಹೆಸರುಗಳಿರಲಿ, ಅದು ಒಂದು ಫೀಲ್ಡ್ ಆಗಿರ್ಲಿ, ಅಥವಾ ಫೌಂಟೇನ್ ಆಗಿರ್ಲಿ, ಸ್ಟ್ರೀಟ್ ಇರ್ಲಿ, ಟೌನ್ ಇರ್ಲಿ, ಅಂದ್ರೆ ಒಂದು ನಗರದ ಹೆಸರಾಗಿರ್ಲಿ ಅಥವಾ ಒಂದು ರಸ್ತೆಯ ಹೆಸರಾಗಿರ್ಲಿ, ರಸ್ತೆಯ ಹೆಸರು ಅಂತ ನಾನು ಮೆನ್ಷನ್ ಮಾಡ್ತಿದ್ದೀನಿ. ಅದು ನೇಮ್ ಆಗಿರ್ಬೇಕು. ಎಲ್ಲೆಲ್ಲಿ ಹೆಸರಿರುತ್ತೋ ಅದೆಲ್ಲವೂ ನೌನ್ ಆಗಿರುತ್ತೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್, ಕೆಂಪೇಗೌಡ ರಸ್ತೆ ಅಂತಕ್ಕಂಥದ್ದು ಏನದು ನೌನ್ ಅಲ್ಲ, ಆದ್ರೆ ಕೆಂಪೇಗೌಡ ರಸ್ತೆ ಅಂತ ಹೇಳ್ತಿದ್ದೀನಲ್ವಾ, ಸೊ ಕೆಂಪೇಗೌಡ ಅಂತಕ್ಕಂಥದ್ದು ನೌನ್. ಎಲ್ಲೆಲ್ಲಿ ನೇಮ್ ಬರುತ್ತೋ ಅದನ್ನೆಲ್ಲ ನಾವು ನೌನ್ ಅಂತ ಕರಿತೀವಿ. ಇನ್ ಅ ಪ್ಲೇಸ್ ಆಫ್ ನೌನ್ ದ ಪ್ರನೌನ್ಸ್ ಸ್ಟ್ಯಾಂಡ್ಸ್. ಪ್ಲೇಸ್ ಆಫ್ ನೌನ್ಸ್ ನೋಡಿ, ದ ಪ್ರನೌನ್ ಸ್ಟ್ಯಾಂಡ್ಸ್. ಎಲ್ಲಿ ನೌನ್ಗಳ ಬದಲಾಗಿ ನಾವು ಪದಗಳನ್ನ ಬಳಸ್ತೀವೋ ಅದನ್ನ ಪ್ರನೌನ್ ಅಂತೀವಿ. ನೌನ್ಗಳ ಬದಲಾಗಿ, ನಾಮಪದದ ಬದಲಾಗಿ ನಾವೇನಾದ್ರೂ ಯೂಸ್ ಮಾಡಿದ್ರೆ ಶಬ್ದಗಳ ನಾವು ಯಾವ ಅಂತ ಹೇಳ್ತೀನಿ ನಾನು, ಅದನ್ನ ಪ್ರನೌನ್ ಅಂತ ಕರಿತೀವಿ. ಯಾಸ್ ಹಿ ಅಂಡ್ ಶಿ ಕ್ಯಾನ್ ಕ್ಲಾಪ್ ದೇರ್ ಹ್ಯಾಂಡ್ಸ್. ನೋಡಿ, ಇಲ್ಲಿ ಹಿ ಆಗಿರ್ಬಹುದು, ಶಿ, ಅವನು, ಅವಳು. ಇಲ್ಲಿ ಹೆಸರು ತಗೊಂಡಿಲ್ಲ ನಾನು, ಹೌದಾ? ಇಲ್ಲಿ ಅವನು ಯಾರು ಅಂತ ಗೊತ್ತಿಲ್ಲ, ನಮ್ಗೆ ಅವಳು ಯಾರು ಅಂತ ಗೊತ್ತಿಲ್ಲ. ಇಲ್ಲಿ ನಾನು ಹೆಸರಿನ ಬದಲಾಗಿ ಅವನು, ಅವಳು, ಅವರು, ಅದು, ಹೌದಾ? ಹಿ ಇರ್ಬಹುದು, ಓಕೆನಾ? ಶಿ ಇರ್ಬೋದು, ಇಟ್ ಇರ್ಬೋದು, ದೇ ಇರ್ಬೋದು. ಸ್ನೇಹಿತರೆ, ಇಲ್ಲಿ ಪೆನ್ಸ್ ಕರೆಕ್ಟ್ ಆಗಿ ಬರ್ತಿಲ್ಲ, ನೀವು ನೆನ್ಪಿಟ್ಕೊಳ್ಳಿ. ಹಿ ಇರ್ಬೋದು, ಶಿ ಇರ್ಬೋದು, ಇಟ್ ಇರ್ಬೋದು, ದೇ ಇರ್ಬೋದು. ಇದನ್ನ ನಾವು ಪ್ರನೌನ್ ಅಂತ ಕರಿತೀವಿ. ನೌನ್ಗಳ ಬದಲಾಗಿ ನಾವು ಯೂಸ್ ಮಾಡ್ತಕ್ಕಂಥದ್ದು ಪ್ರನೌನ್. ಸೊ ನೋಡಿ, ಇವರು ಕ್ಲಾಪ್ ಮಾಡ್ತಿದ್ದಾರೆ, ಇವನು. ಹಿ ಅಂಡ್ ಶಿ ಆರ್ ಕ್ಲಾಪಿಂಗ್. ಸೊ ಇಲ್ಲಿ ಹಿ, ಶಿ ಅಂತಕ್ಕಂಥದ್ದು ಏನಾಗುತ್ತೆ, ಪ್ರನೌನ್ ಆಗಿರುತ್ತೆ. ದ ಅಡ್ಜೆಕ್ಟಿವ್ ಡಿಸ್ಕ್ರೈಬ್ ಅ ಥಿಂಗ್. ನೋಡಿ, ಅಡ್ಜೆಕ್ಟಿವ್ ಏನ್ ಹೇಳುತ್ತೆ? ಅಡ್ಜೆಕ್ಟಿವ್ ಆ ನೌನ್ ನ ಒಂದು ಡಿಸ್ಕ್ರೈಬ್ ಮಾಡುತ್ತೆ, ಯಾವ ರೀತಿ ಇರುತ್ತೆ ಅಂತ. ಒಂದು ವಸ್ತು ಅಥವಾ ಒಂದು ವ್ಯಕ್ತಿಯ
ಒಂದು ನೌನ್ ಪದದ ವಿಶೇಷತೆಗಳನ್ನ ಹೇಳುತ್ತೆ. ಆಸ್ ಎ ಮ್ಯಾಜಿಕ್ ವಾಂಡ್, ನೋಡಿ, ಆಸ್ ಎ ಮ್ಯಾಜಿಕ್ ವಾಂಡ್ ಆಫ್ ಎ ಬ್ರಿಡಲ್ ರಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಒಂದು ಯಾವುದೋ ಒಂದು ರೋಸ್ ಇದೆ ಅಂತ ಅನ್ಕೊಳ್ಳಿ. ಈಗ ಒಂದು ರೋಸ್ ಇದೆ ಅಂತ ಅನ್ಕೊಳ್ಳಿ. ಈ ರೋಸು ಹೆಂಗಿದೆ ಅಂತಂದ್ರೆ ರೆಡ್ ಅಂಡ್ ಬ್ಯೂಟಿಫುಲ್ ಅಂತ ನೀವೇನಾದ್ರು ಹೇಳಿದ್ರೆ, ರೋಸ್ ಅಂತಕ್ಕಂಥದ್ದು ನೌನ್, ರೆಡ್ ಅಂತಕ್ಕಂಥದ್ದು ಅಡ್ಜೆಕ್ಟಿವ್ ಆಗುತ್ತೆ. ರೆಡ್ ರೋಸ್. ಬ್ಯೂಟಿಫುಲ್ ರೋಸ್ ಅಂತ ತಗೊಂಡಾಗ ಬ್ಯೂಟಿಫುಲ್ ಅನ್ನೋದು ಅಡ್ಜೆಕ್ಟಿವ್ ಆಗಿರುತ್ತೆ. ಸೊ ಆ ನಾಮಪದದ ವಿಶೇಷತೆಯನ್ನ ಅದು ಹೇಳ್ತಾ ಹೋಗುತ್ತೆ. ಸರಿನಾ? ನೋಡಿ, ಮೋಸ್ಟ್ ವರ್ಬ್ಸ್ ಮೀನ್ ಆಕ್ಷನ್. ವರ್ಬ್ಸ್ ಅಂತಂದ್ರೆ ಏನು? ಕ್ರಿಯಾಪದಗಳು. ಹೌದಾ? ಆಕ್ಷನ್ಸ್ ಆಗಿರುತ್ತೆ. ಏನದು? ಸಮಥಿಂಗ್ ಡನ್. ರೀಡ್ ಆಗಿರ್ಬೋದು, ರೈಟ್ ಆಗಿರ್ಬೋದು, ಜಂಪ್ ಆಗಿರ್ಬೋದು, ರನ್ ಆಗಿರ್ಬೋದು, ನಾನು ನಿಮ್ಗೆ ಟೀಚ್ ಮಾಡ್ತಾ ಇದ್ದೀನಿ, ಟೀಚ್ ಆಗಿರ್ಬೋದು. ಸೊ ಇವೆಲ್ಲವೂ ವರ್ಬ್ಸ್. ವರ್ಬ್ಸ್ ಅಂದ್ರೆ ಕೆಲಸ ಅಂತ ಹೇಳ್ತೀವಿ ನಾವು. ಕೆಲಸ ಮಾಡೋದನ್ನೇ ವರ್ಬ್, ಅಥವಾ ನಾವು ಆಕ್ಷನ್, ನಾವೇನು ಆಕ್ಷನ್ ಮಾಡ್ತಾ ಇದೀವಿ ಅದನ್ನ ವರ್ಬ್ ಅಂತ ಹೇಳ್ತೀವಿ. ರೀಡ್, ರೈಟ್, ರನ್, ಜಂಪ್ ಎಲ್ಲವೂ ಕೂಡ. ನೋಡಿ, ಹೌ ಥಿಂಗ್ಸ್ ಆರ್ ಡನ್, ದ adverbs tell. ಹೆಂಗಾಗ್ತಿದೆ ಕೆಲಸ ನೋಡಿ. ಈಗೊಬ್ರು ರೀಡ್ ಮಾಡ್ತಿದ್ದಾರೆ. ಹೌ ಇಸ್ ಸೈಲೆಂಟ್ಲಿ ಹಿ ಈಸ್ ರೀಡಿಂಗ್ ಅಂತ ಅಂದ್ರೆ ಸೈಲೆಂಟ್ಲಿ ಅನ್ನೋದು ಆಡ್ವರ್ಬ್ ಆಗುತ್ತೆ. ರೈಟ್ ಇದೆ ನೋಡಿ, ಹಿ ಈಸ್ ರೈಟಿಂಗ್ ನೀಟ್ಲಿ. ನೀಟ್ಲಿ ಅನ್ನೋದೇನಾಗುತ್ತೆ? ಆಡ್ವರ್ಬ್ ಆಗುತ್ತೆ. ಹೌದಾ? ಕೆಲಸ ಹೇಗೆ ನಡೆಯುತ್ತಿದೆ ಅನ್ನೋದ್ರ ಬಗ್ಗೆ ಯಾವ್ದು ಹೇಳುತ್ತೆ? ಆಡ್ವರ್ಬ್ ಹೇಳುತ್ತೆ ಸ್ನೇಹಿತರೆ. ಹೌದಾ? ಈಸಿ ಅಲ್ವಾ? ನೋಡಿ, ಆಕ್ಷನ್ಸ್ ಕ್ರಿಯೆ ಮಾಡೋದು ವರ್ಬ್ ಆದ್ರೆ ವರ್ಬ್ ಹೆಂಗ ಆಗ್ತಿದೆ ಅಂತ ಹೇಳೋದೇ ಆಡ್ವರ್ಬ್ ಆಗಿರುತ್ತೆ. ಸೊ ಆಸ್ ಕ್ವಿಕ್ಲಿ ಆಗಿರ್ಬೋದು, ಸ್ಲೋಲಿ, ಬ್ಯಾಡ್ಲಿ, ವೆಲ್, ಇದೆಲ್ಲವೂ ಕೂಡ ಏನಾಗಿರುತ್ತೆ? ಆಡ್ವರ್ಬ್ ಆಗಿರುತ್ತೆ. ದ ಪ್ರಿಪೋಸಿಷನ್ ಶೋ ರಿಲೇಷನ್ಸ್. ಓಕೆ, ಪ್ರಿಪೋಸಿಷನ್ಸ್ ಏನ್ ಹೇಳುತ್ತೆ? ಒಂದ್ ಸೆಂಟೆನ್ಸ್ ಇನ್ನೊಂದ್ ಸೆಂಟೆನ್ಸ್ ನ ಒಂದು ರಿಲೇಷನ್ ಬಗ್ಗೆ ಹೇಳುತ್ತೆ. ಯಾವ ರೀತಿ ನೋಡಿ, ಆಸ್ ಇನ್ ದ ಸ್ಟ್ರೀಟ್ ಆರ್ ಅಟ್ ದ ಸ್ಟೇಷನ್. ನೋಡಿ, ಆಸ್ ಇನ್ ದ ಸ್ಟ್ರೀಟ್, ನೋಡಿ, ಆಸ್ ಇನ್ ದ ಸ್ಟ್ರೀಟ್ ಆರ್ ಅಟ್ ದ ಸ್ಟೇಷನ್. ಬರೇ ಸ್ಟೇಷನ್ ಅಂತ ಗೊತ್ತಾಗುತ್ತಾ ನಿಮ್ಗ? ಸೊ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಅಟ್ ದ ಸ್ಟೇಷನ್ ಅಂದ್ರೆ ಸ್ಟೇಷನ್ ಅಲ್ಲಿ ಒಂದು ನಡೀತಕ್ಕಂತಹ ವಿಚಾರದ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಅರ್ಥ. ಆಸ್ ಇನ್ ದ ಸ್ಟ್ರೀಟ್ ಅಂದ್ರೂ ಕೂಡ ಸ್ಟ್ರೀಟ್ ಅಲ್ಲಿ ಆಗತ್ತೆ ಅಂತ. ಓಕೆನಾ? ಈಗ ಆನ್ ದ ಟೇಬಲ್ ಅಂತ ನಾನು ಹೇಳ್ದೆ. ಆನ್ ದ ಟೇಬಲ್ ಅಂದ್ರೆ ಟೇಬಲ್ ನ ಮೇಲೆ ಇದೆ, ಏನೋ ಒಂದು ಬುಕ್ ಇದೆಯೇನೋ, ಅಥವಾ ಟೀ ಇದೆಯೇನೋ, ಅಥವಾ ಬಿಸ್ಕೆಟ್ಸ್ ಇದೆಯೋ, ಅಥವಾ ಕ್ಯಾಟ್ ಕುತ್ಕೊಂಡಿದ್ಯೋ, ಆ ರಿಲೇಷನ್ ಬಗ್ಗೆ ಯಾವ್ದು ಹೇಳ್ಕೊಡುತ್ತೆ ಅಂದ್ರೆ ನಿಮ್ಗೆ ಈ ಪ್ರಿಪೋಸಿಷನ್ಸ್ ಹೇಳುತ್ತೆ ಸ್ನೇಹಿತರೆ. ಪ್ರಿಪೋಸಿಷನ್ಸ್, ಆ ಪೊಸಿಷನ್ಸ್ ಇದೆ, ಯಾವ ಪೊಸಿಷನ್ಸ್ ಅಲ್ಲಿ ಇದೆ ನೋಡಿ. ಇನ್ ದ ಸ್ಟ್ರೀಟ್ ಅಂದ್ರೆ ಸ್ಟ್ರೀಟ್ ನ ಒಳಗೆ ಅಂತ ಗೊತ್ತಾಯ್ತು. ಅಟ್ ದ ಸ್ಟೇಷನ್ ಅಂದ್ರೆ ಸ್ಟೇಷನ್ ಅಲ್ಲಿ ಏನೋ ಆಗಿದೆ ಅಂತ. ಈ ಒಂದು ಅಟ್ ಆಗಿರ್ಬೋದು, ಇನ್ ಆಗಿರ್ಬೋದು, ಪೊಸಿಷನ್ಸ್ ಬಗ್ಗೆ ಮಾತಾಡುತ್ತೆ ನೋಡಿ. ಕಂಜಕ್ಷನ್ಸ್ ಬರೋಣ. Conjunctions join in the many ways. Sentence, words or a phrase and ನೋಡಿ phrase. ಸೊ ಕಂಜಕ್ಷನ್ಸ್ ಏನ್ ಮಾಡುತ್ತೆ? ಸೆಂಟೆನ್ಸ್ ಮತ್ತೆ ವರ್ಡ್ಸ್ ನ ಜಾಯಿನ್ ಮಾಡುತ್ತೆ. ಅಂಡ್ ಆಗಿರ್ಬೋದು, ಬಟ್ ಆಗಿರ್ಬೋದು, ಸೋ ಆಗಿರ್ಬೋದು, ಇವೆಲ್ಲ ಏನ್ ಮಾಡುತ್ತೆ? ಒಂದ್ ಸೆಂಟೆನ್ಸ್ ಇನ್ನೊಂದ್ ಸೆಂಟೆನ್ಸ್ ನ ಜಾಯಿಂಟ್ ಮಾಡುತ್ತೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್, ಐ ಆಮ್ ಎಂಜಾಯಿಂಗ್ ದ ಪಾರ್ಟಿ ಸೊ ಐ ಥ್ಯಾಂಕ್ ಯು. ಇದೊಂದು ಕಂಜಕ್ಷನ್. ಒಂದ್ ಸೆಂಟೆನ್ಸ್ಗೂ ಇನ್ನೊಂದ್ ಸೆಂಟೆನ್ಸ್ಗೂ. ಐ ಆಮ್ ಎಂಜಾಯಿಂಗ್ ದ ಪಾರ್ಟಿ ಅಂಡ್ ಥ್ಯಾಂಕ್ ಯು. ಈ ಎರಡರ ಮಧ್ಯೆ ಒಂದು ಲಿಂಕ್ ಮಾಡ್ತಿದೆ, ಒಂದು ಕಂಜಕ್ಷನ್ ಮಾಡ್ತಿದೆ, ಒಂದು ಜಾಯಿಂಟ್ ಮಾಡ್ತಿದೆ. ಯಾವುದು? ಸೋ ಅಂತಕ್ಕಂಥದ್ದು. ಓಕೆನಾ? ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಹೋಗೋಣ. ಸೆಂಟೆನ್ಸ್, ವರ್ಡ್ಸ್ ಆರ್ ಫ್ರೇಸ್. ಇದು ಮುಗಿತಲ್ವಾ? ಈಗ ನಾವು ಇಂಟ್ರಡಕ್ಷನ್ ಬರೋಣ. ಇಂಟ್ರಡಕ್ಷನ್ ವೆರಿ ಈಸಿ. ದ ಇಂಟ್ರಡಕ್ಷನ್ ಕ್ಯಾರೀಸ್ ಔಟ್ ಅ ಹೆಡ್. ನೋಡಿ ಏನಿದೆ? ಆನ್ ಎಕ್ಸ್ಕ್ಲಮೇಷನ್ ಪಾಯಿಂಟ್ ಮಸ್ಟ್ ಫಾಲೋ ಮೀ. ಓಕೆನಾ? ಮಸ್ಟ್ ಫಾಲೋ ಮೀ ಅಂತಕ್ಕಂಥದ್ದು ಎಕ್ಸಾಂಪಲ್ ಆಗಿದೆ. ಗೊತ್ತಾಯ್ತಲ್ವಾ ಇಂಟ್ರಡಕ್ಷನ್ ಅಂದ್ರೆ ಏನಂತ? ಸೊ ನೋಡಿ, ಈ ಒಂದು ಪಿಕ್ಚರ್ ಮೂಲಕ ನಿಮ್ಗೆ ಇಡೀ ಪಾರ್ಟ್ಸ್ ಆಫ್ ಸ್ಪೀಚ್ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ ನಾನು. 8 ಪಾರ್ಟ್ಸ್ ಆಫ್ ಸ್ಪೀಚ್. ಸೊ ಇದನ್ನ ನಾನು ಹೆಂಗ್ ಮಾಡಿದೀನಿ ಅಂತಂದ್ರೆ ಸ್ನೇಹಿತರೆ, ಒಂದು ಪೋಯಂ ಮೂಲಕ ತಗೊಂಡ್ ಬಂದಿದ್ದೀನಿ. ಇದರ PDF ಬೇಕು ಅಂತ ಅಂದ್ರೆ ನಿಮ್ಗೆ ನಾನು ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀನಿ.
ಟೆಲಿಗ್ರಾಮ್ ಲಿಂಕ್ಗೆ ಜಾಯಿನ್ ಆದ್ರೆ ಸಂಪೂರ್ಣವಾಗಿ ಈ PDF ನಿಮ್ಗೆ ಸಿಗುತ್ತೆ. ದಿಸ್ ಇಸ್ ದ ಪೋಯಮ್. ನೀವು ಈ ಪೋಯಮ್ನ ನೆನ್ಪಿಟ್ಕೊಳ್ಳೋದ್ರ ಮೂಲಕ ಏನ್ ಮಾಡ್ಬೋದು ಅಂತಂದ್ರೆ ಕಂಪ್ಲೀಟ್ ಆಗಿ ಏನ್ ಮಾಡ್ಬೋದು ಸ್ನೇಹಿತರೆ, ಪಾರ್ಟ್ಸ್ ಆಫ್ ಸ್ಪೀಚ್ ನೆನ್ಪಿಟ್ಕೋಬಹುದು. ಓಕೆನಾ. ಸೊ ನಾನು ಹೊಸ ಲ್ಯಾಪ್ಟಾಪ್ ತಗೊಂಡಿದ್ದೀನಿ. ಸೊ ಅದ್ರಲ್ಲಿ ವರ್ಕ್ ಮಾಡುವಾಗ ಒಂದ್ ಸ್ವಲ್ಪ ನಾನು ನಿಲ್ತಾ ಇದ್ದೀನಿ, ಯಾಕಂದ್ರೆ ಇಲ್ಲಿ ಏನ್ ಮಾಡ್ಬೇಕು ಅನ್ನೋದಂಗೆ ಅರ್ಥ ಆಗ್ತಿಲ್ಲ, ಹಂಗಾಗಿ. ಸೊ ಓಕೆನಾ. ನೀವು ಮೊಬೈಲ್ ಅಲ್ಲಿ ತುಂಬಾ ಜನ ಹೇಳಿದ್ರಿ ಲೈವ್ ಕ್ಲಾಸ್ ಮಾಡಿ ಅಂತ. ಸೊ ನೀವು ಇಲ್ಲಿ ಥೇರಿ ತಿಳ್ಕೊಳ್ಳಿ, ಅದಾದ್ಮೇಲೆ ಲೈವ್ ಮಾಡೋಣ. ಓಕೆನಾ. ಥೇರಿ ತಿಳ್ಕೊಬೇಕು, ಅದಾದ್ಮೇಲೆ ಲೈವ್ ಮಾಡ್ತಾ ಹೋಗ್ತೀನಿ. ಸೊ ಬನ್ನಿ. ಎವ್ರಿ ಮ್ಯಾನ್ ಈಸ್ ಕಾಲ್ಡ್ ಅ ನೌನ್ ಆಸ್ ಫೀಲ್ಡ್ ಅಂಡ್ ಫೌಂಟೇನ್ ಸ್ಟ್ರೀಟ್ ಅಂಡ್ ಟೌನ್. ನಾನು ಪೋಯಮ್ ಹೇಳ್ತಾ ಇದ್ದೀನಿ ನಿಮ್ಗೆ. ಇನ್ ಪ್ಲೇಸ್ ಆಫ್ ನೌನ್ ದ ಪ್ರನೌನ್ ಸ್ಟ್ಯಾಂಡ್ಸ್ ಆಸ್ ಹಿ ಅಂಡ್ ಶಿ ಕ್ಯಾನ್ ಕ್ಲಾಪ್ ದೇರ್ ಹ್ಯಾಂಡ್ಸ್. ದ adjective describe the thing, a thing, as magic on and bridal ring. Okay. So one ನಿಮಿಷ. Most verbs mean action, something done, to read and write, to jump and run. How things are done, the adverb tell, as quickly, slowly, badly, well. The preposition shows relation, as in the street or at the station. Conjunction join in many ways. Sentence words are a praise and pray. Okay. So nodi, the interjection carries out head. Okay na. And exclamation point must follow me. Okay na. Interjection ಅರ್ಥ ಆಯ್ತು ಅನ್ಕೋತೀನಿ. ಸೊ ನೋಡೋಣ ಎಷ್ಟಾಯ್ತು ಇದು ವಿಡಿಯೋ. ಸೊ ನೆಕ್ಸ್ಟ್ ಅಲ್ಲಿ ನಿಮ್ಗೆ ನೋಡಿ, ನಿಮ್ಗೆ 8 ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಹೇಳಿಕೊಟ್ಟಿದ್ದೀನಿ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ನಾಮಪದಗಳೆಲ್ಲ ನೌನ್ಸ್ ಆಗುತ್ತೆ, ಕ್ರಿಯಾಪದಗಳೆಲ್ಲ ವರ್ಬ್ ಆಗುತ್ತೆ. ಸೊ ಈ ನಾಮಪದಗಳು ಒಂದೊಂದೇ ತಗೊಂಡ್ ಬರ್ತೀನಿ ಸ್ನೇಹಿತರೆ. ನಾಮಪದ ಅಥವಾ ನೌನ್ ಅಂತ ಕರಿತೀವಿ. ಈ ನೌನ್ ಬಗ್ಗೆ ಇರ್ತಕ್ಕಂಥ ಕಂಪ್ಲೀಟ್ ಮಾಹಿತಿ, ನೌನ್ ಬಗ್ಗೆ ಏನೇ ಕ್ವಶನ್ ಕೇಳಿದ್ರು ನೀವು ಆನ್ಸರ್ ಮಾಡ್ಬೇಕು. ಸುಮ್ನೆ ನಿಮ್ಗೆ ಇದರಲ್ಲಿ 8 ಪಾರ್ಟ್ಸ್ ಗಳನ್ನ ಹೇಳಿದೀನಿ. ಈಗ ಮುಂದೆ ಬರ್ತಾ ಒಂದೊಂದೇ ಕಂಜಕ್ಷನ್ ತಗೊಂಡ್ವಿ. ಆ ಕಂಜಕ್ಷನ್ ಅಲ್ಲಿ ಏನೇನ್ ಬರುತ್ತೆ, ಯಾವ್ಯಾವ ಪ್ಲೇಸ್ ಬರುತ್ತೆ, ಪ್ರತಿಯೊಂದು ಕೂಡ ಕಂಪ್ಲೀಟ್ ಆಗಿ ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಇಲ್ಲಿ ದ ಕ್ಯಾಪಿಟಲ್ ಲೆಟರ್ಸ್ ಅಂತ ಇದೆ, ನಿಮ್ಗೆ ಗೊತ್ತಿದೆ, ಇದ್ರ ಬಗ್ಗೆ ಏನ್ ಹೇಳೋದ್ ಬೇಡ. ಆದ್ರೂ ಕೂಡ ಸ್ವಲ್ಪ ಬೇಸಿಕ್ ಇಂತ ನಾವು ತಿಳ್ಕೊಳ್ಳೋದ್ರಿಂದ ನೆನ್ಪಿರ್ಲಿ. ದ ಕ್ಯಾಪಿಟಲ್ ಲೆಟರ್ ಈಸ್ ಆಲ್ಸೋ ಕಾಲ್ಡ್ ಅ ಬಿಗ್ ಲೆಟರ್. ನೆನ್ಪಿರ್ಲಿ ನಿಮ್ಗೆ. ಅಪ್ಪರ್ ಕೇಸ್ ಅಂತ ಕೂಡ ಕರಿತೀವಿ, ಆರ್ ಸಮ್ ಟೈಮ್ಸ್ ಜಸ್ಟ್ ಎ ಕ್ಯಾಪಿಟಲ್ ಅಂತ ಕೂಡ ಕರಿತೀವಿ. ಓಕೆನಾ. ಓಕೆ, ಇಷ್ಟು ನೆನ್ಪಿರ್ಲಿ ನಿಮ್ಗೆ. ಕ್ಯಾಪಿಟಲ್ ಲೆಟರ್ಸ್ಗೆ ನಾವು ಬಿಗ್ ಲೆಟರ್ಸ್ ಅಂತ ಕರಿತೀವಿ, ಅಪ್ಪರ್ ಕೇಸ್ ಅಂತ ಕರಿತೀವಿ, ಸಮ್ ಟೈಮ್ಸ್ ಓನ್ಲಿ ಕ್ಯಾಪಿಟಲ್ ಅಂತ ಕೂಡ ಕರಿತೀವಿ. ಸೊ ನಿಮ್ಗೆ ಗೊತ್ತಿದೆ ಇದು 26 ಲೆಟರ್ಸ್ ಬರುತ್ತೆ ಅಂತ. ಸೊ ಹಂಗಾದ್ರೆ ನಾವು ಎಲ್ಲೆಲ್ಲಿ ಕ್ಯಾಪಿಟಲ್ ನ ಯೂಸ್ ಮಾಡ್ಬೇಕು, ವೆರಿ ಇಂಪಾರ್ಟೆಂಟ್ ಅಲ್ವಾ ಸ್ನೇಹಿತರೆ. ಇದು ಎಲ್ಲಿ ಯೂಸ್ ಮಾಡ್ಬೇಕಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್. ಹಂಗಾಗಿ ನೋಡಿ, ವೆನ್ ಡು ಯು ಯೂಸ್ ಆ ಕ್ಯಾಪಿಟಲ್ ಲೆಟರ್ಸ್ ಅಂತಕ್ಕಂಥದ್ದು. ಸೊ ನಿಮ್ಗೆ ಗೊತ್ತಿರುತ್ತೆ, ಆದ್ರೂ ಕೂಡ ನಾನು ಬೇಸಿಕ್ ಇಂದ, ಕೆಲವೊಬ್ಬರಿಗೆ 0 ಇಂದಾನೇ ಬರೋದಿಲ್ಲ. ಸೊ ಹಂಗಾಗಿ ನಾನು ಬೇಸಿಕ್ ಇಂದಾನೇ ಕ್ಲಾಸಸ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ವೆನ್ ಡು ಯೂಸ್ ಅ ಕ್ಯಾಪಿಟಲ್ ಲೆಟರ್ಸ್, ಯೂಸ್ ಅ ಕ್ಯಾಪಿಟಲ್ ಲೆಟರ್ ಆಫ್ ದ ಫಸ್ಟ್ ಲೆಟರ್ ಇನ್ ಅ ಸೆಂಟೆನ್ಸ್. ಯಾವುದೇ ಒಂದು ಸೆಂಟೆನ್ಸ್ ನ ನೀವು ಬರಿಬೇಕಾದ್ರೆ ಫಸ್ಟ್ ಲೆಟರ್ ಯಾವಾಗ್ಲೂ ಕ್ಯಾಪಿಟಲ್ ಆಗಿರ್ಬೇಕು. ದ ಡಾಗ್ ಈಸ್ ಬಾರ್ಕಿಂಗ್, ಕಮ್ ಹಿಯರ್. ನೋಡಿ, ಅರ್ಥ ಆಯ್ತಲ್ವಾ. ಸೊ ಫಸ್ಟ್ ನಾವು ಕ್ಯಾಪಿಟಲ್ ನ ಸೆಂಟೆನ್ಸ್ ನ ಫಸ್ಟ್ ಅಲ್ಲಿ ಯೂಸ್ ಮಾಡ್ತೀವಿ. ಈ 2 ಎಕ್ಸಾಂಪಲ್ ನಿಮ್ಗೆ ಗೊತ್ತಾಗಿದೆ. ಸೊ ಎರಡನೇ ನೋಡಿ, ಆಲ್ವೇಸ್ ಯೂಸ್ ಅ ಕ್ಯಾಪಿಟಲ್ ಲೆಟರ್ ವರ್ಡ್ ಐ. ಐ ಎಲ್ಲಿ ಬರುತ್ತೋ ಎಲ್ಲಾದ್ರೂ ಬರ್ಲಿ ಸ್ನೇಹಿತರೆ, ಅದು ಫಸ್ಟ್ ಅಲ್ಲೂ ಬರ್ಲಿ, ಮಿಡಲ್ ಎಲ್ಲಾದ್ರೂ ಬರ್ಲಿ, ಲಾಸ್ಟ್ ಅಲ್ಲಾದ್ರೂ ಬರ್ಲಿ, ಐ ಬಂದಾಗ ನಾವು ಯಾವಾಗ್ಲೂ ಇದನ್ನ ಕ್ಯಾಪಿಟಲ್ ಅಲ್ಲಿ ಯೂಸ್ ಮಾಡ್ಬೇಕಾಗತ್ತೆ. ಮತ್ತೆ ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋದಾದ್ರೆ, ಯೂಸ್ ಎ ಕ್ಯಾಪಿಟಲ್ ಲೆಟರ್ ಫಾರ್ ದ ನೌನ್ಸ್ ಆಫ್ ಪೀಪಲ್. ಯಾವುದೇ ಒಂದು ವ್ಯಕ್ತಿಯ ಹೆಸರು ಬರಿಬೇಕಾದ್ರೆ ನೀವು ಫಸ್ಟ್ ಲೆಟರ್ ಯಾವಾಗ್ಲೂ ಕ್ಯಾಪಿಟಲ್ ಇರ್ಬೇಕು. ಓಕೆನಾ. ಅಂಡರ್ಸ್ಟ್ಯಾಂಡ್ ಆಯ್ತಾ. ಸೊ ಇಲ್ಲಿ ನೋಡ್ತಿದ್ರಿ ಎಲ್ಲವೂ ಕೂಡ ಇಲ್ಲಿ ಏನಾಗಿದೆ ನೋಡಿ, ಅಲಯನ್ಸ್ ಇದೆ, ಟಾಮ್ ಇದೆ, ಜೇಮ್ಸ್ ಇದೆ, ಕಿಮ್ ಇದೆ, ನೋ ಇದೆ, ವೈಟ್ ಇದೆ. ಓಕೆನಾ. ಸೊ ಇಲ್ಲೆಲ್ಲ ನಾವ್ ಏನ್ ಯೂಸ್ ಮಾಡಿದೀವಿ, ಕೆ ಯೂಸ್ ಮಾಡಿದೀವಿ. ಸೊ ಅರ್ಥ ಆಯ್ತಲ್ವಾ ಸ್ನೇಹಿತರೆ. ಒಂದು ವ್ಯಕ್ತಿಯ ಹೆಸರು, ಯಾವುದೇ ವ್ಯಕ್ತಿ ಇರ್ಲಿ, ಆ ವ್ಯಕ್ತಿಯ ಹೆಸರು ಬರಿಬೇಕಾದ್ರೆ ನಾವು ಫಸ್ಟ್ ಕ್ಯಾಪಿಟಲ್ ತಗೋಬೇಕು. ಯೂಸ್ ಎ ಕ್ಯಾಪಿಟಲ್ ಲೆಟರ್ಸ್ ಫಾರ್ ದ ನೇಮ್ ಆಫ್ ಪ್ಲೇಸ್ ಕೂಡ. ನೋಡಿ, ಪ್ಲೇಸ್ ಕೂಡ
ನೋಡಿ ಯೂಸ್ ಅ ಲೆಟರ್ ನೇಮ್ ಆಫ್ ಪ್ಲೇಸ್ ಕೂಡ ಹೌದಾ. ಸೊ ಈ ಪ್ಲೇಸ್ ಅಲ್ಲೂ ಕೂಡ ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಇದೆ, ಮ್ಯೂಸಿಯಂ ಇದೆ, ಬ್ರೋನಾಕ್ಸ್ ಜೂ ಇದೆ, ಓಕೆನಾ, ಲಂಡನ್ ಇದೆ. ಸೊ ಈ ರೀತಿ ಯಾವುದೇ ಒಂದು ಪ್ಲೇಸ್ ನ ತಗೊಳ್ಳುವಾಗ ಕೂಡ ಫಸ್ಟ್ ಲೆಟರ್ ಏನಾಗಿರ್ಬೇಕು, ಅದು ಕ್ಯಾಪಿಟಲ್ ಆಗಿರ್ಬೇಕು. ಯೂಸ್ ಅ ಕ್ಯಾಪಿಟಲ್ ಲೆಟರ್ ಫಾರ್ ಎ ಫೆಸ್ಟಿವಲ್ ಅಂಡ್ ಹಾಲಿಡೇ. ಫೆಸ್ಟಿವಲ್ ಮತ್ತು ಹಾಲಿಡೇ ಯೂಸ್ ಮಾಡುವಾಗ ಕೂಡ ಸ್ನೇಹಿತರೆ ನಾವ್ ಏನ್ ಯೂಸ್ ಮಾಡ್ತೀವಿ ಅಂದ್ರೆ ಕ್ಯಾಪಿಟಲ್ ಮಾಡ್ತೀವಿ. ಡೇಸ್ ಆಫ್ ವೀಕ್ ಬರೆಯುವಾಗ ಕ್ಯಾಪಿಟಲ್ ಯೂಸ್ ಮಾಡ್ತೀವಿ. ಮಂತ್ ಆಫ್ ದ ಇಯರ್ ಬರೆಯುವಾಗ ಕೂಡ ನಾವು ಏನನ್ನ ಯೂಸ್ ಮಾಡ್ತೀವಿ, ಕ್ಯಾಪಿಟಲ್ ಯೂಸ್ ಮಾಡ್ತೀವಿ. ಸೊ ಅರ್ಥ ಆಯ್ತು ಅನ್ಕೊಂಡಿದೀನಿ. ನೋಡಿ ನ್ಯೂ ಇಯರ್ ಇದೆ, ನ್ಯೂ ಇಯರ್ಸ್ ಡೇ ಇದೆ, ಕ್ರಿಸ್ಮಸ್ ಅಲ್ವಾ, ಲೇಬರ್ ಡೇ, ಮದರ್ಸ್ ಡೇ, ಸಂಡೇ, ಮಂಡೇ, ಫ್ರೈಡೇ, ಜನವರಿ, ಮೇ, ಜುಲೈ, ಇದು ಅಕ್ಟೋಬರ್. ಸೊ ಎಲ್ಲೆಲ್ಲಿ ಕ್ಯಾಪಿಟಲ್ ಯೂಸ್ ಮಾಡ್ಬೇಕು ಅನ್ನೋದು ಅರ್ಥ ಆಗಿದೆ. ಒಂದು ಕ್ಯಾಪಿಟಲ್ ಲೆಟರ್ಸ್ ನ ನಾವು ಫಸ್ಟ್ ಲೆಟರ್ ಆಗಿ ಯೂಸ್ ಮಾಡ್ತೀವಿ ಸೆಂಟೆನ್ಸ್ ಬರೆಯುವಾಗ. ಆಲ್ವೇಸ್ ಯೂಸ್ ಎ ಕ್ಯಾಪಿಟಲ್ ಲೆಟರ್ ಇನ್ ಅ ವರ್ಡ್ ಐ ಬರೆಯುವಾಗ ಅಲ್ವಾ. ಐ ಯಾವಾಗ ಬರೆದ್ರು ಕೂಡ ನಾವು ಅದು ಯಾವುದೇ ಪ್ಲೇಸ್ ಅಲ್ಲಿ ಬರ್ಲಿ, ಮಿಡಲ್ ಬರ್ಲಿ, ಎಲ್ಲೇ ಬರ್ಲಿ. ಅದೇ ರೀತಿ ಪೀಪಲ್ ಹೆಸರು ಬರೆಯುವಾಗ ಕೂಡ ನಾವು ಐ ಯೂಸ್ ಮಾಡ್ತೀವಿ. ಪ್ಲೇಸ್ ಹೆಸರು ಬರೆಯುವಾಗ ಅದ್ರ ಜೊತೆಗೆ ಫೆಸ್ಟಿವಲ್, ಹಾಲಿಡೇಸ್, ನೋಡಿ ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ಡೇಸ್ ಆಫ್ ದ ವೀಕ್ ಬರೆಯುವಾಗ, ಮಂತ್ ಆಫ್ ದ ಇಯರ್ ಬರೆಯುವಾಗ, ಫೆಸ್ಟಿವಲ್ಸ್ ಬರೆಯುವಾಗ, ಹಾಲಿಡೇಸ್ ಬರೆಯುವಾಗ ಇಷ್ಟು ನೀವು ಪರ್ಫೆಕ್ಟ್ ಆಗಿ ನೆನ್ಪಿಟ್ಕೊಂಡ್ರೆ ಸಾಕು ಕ್ಯಾಪಿಟಲ್ ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತ. ಇನ್ಫ್ ನಿಮ್ಮ ಗ್ರಾಮರ್ ನಾನು ತುಂಬಾ ಬೇಸಿಕ್ ಆಗಿ ತಗೊಂಡ್ ಬರ್ತಾ ಇದ್ದೀನಿ. ಈ ತರಗತಿಗಳನ್ನ ಮಿಸ್ ಮಾಡ್ಕೋಬೇಡಿ. HSTR ಆಗಿರ್ಬಹುದು, CTET ಆಗಿರ್ಬಹುದು, PSTR ಆಗಿರ್ಬಹುದು, ಯಾವುದೇ ತರಗತಿ ಆಗಿರ್ಬಹುದು ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಈವನ್ PDO, FDA, SDA, ವಾಟ್ ಎವರ್ ಇಟ್, ಗ್ರಾಮರ್ ಇಸ್ ದ ಗ್ರಾಮರ್. ಒಂದ್ PDO ಹೋದ ತಕ್ಷಣ ಅದೇನ್ ಚೇಂಜ್ ಆಗಲ್ಲ, CTET ಬಂದ ತಕ್ಷಣ ಚೇಂಜ್ ಆಗಲ್ಲ, HSTR ಹೋದ ತಕ್ಷಣ ಚೇಂಜ್ ಆಗಲ್ಲ. 26 ಲೆಟರ್ಸ್ ಅಂದ್ರೆ ಯಾವ ಎಕ್ಸಾಮ್ ಹೋದ್ರೂ 26 ಲೆಟರ್ಸ್ ಇರುತ್ತೆ. ಯಾಕಂದ್ರೆ ಯಾವ್ದೋ ಒಂದು ತರಗತಿ ಮಾಡುವಾಗ ಮಿಡಲ್ ಅಲ್ಲಿ ಕೇಳ್ಬಿಡ್ತಾರೆ, ಮೇಡಮ್ HSTR ಮಾಡಲ್ವಾ, ಮೇಡಮ್ ನೀವು TVT ಮಾಡಲ್ವಾ ಅಂತ ಕೇಳ್ತಿರ್ತೀರಾ. ಹಾಗಾಗಿ ನಾನು ಇದನ್ನ ಹೇಳ್ಬೇಕಾಯ್ತು ಸ್ನೇಹಿತರೆ. ಇದು ಇವತ್ತಿನ ತರಗತಿ ಆಗಿತ್ತು. ಇದೇ ರೀತಿ ಬೇಸಿಕ್ ಆಗಿ ಒಂದಾದ್ಮೇಲೆ ಒಂದು ನಿಮಗೆ ಪರ್ಫೆಕ್ಟ್ ಆಗಿ ಮಾಡಿಸ್ತೀನಿ. ಫಸ್ಟ್ ಥಿಯರಿ ತಗೊಳ್ಳೋಣ, ಸಾಯಂಕಾಲ ಅದ್ರ ಮೇಲೆ ಲೈವ್ ಕ್ಲಾಸಸ್ ಇಟ್ಬಿಟ್ಟು ಎಕ್ಸರ್ಸೈಸಸ್ ನ ಮಾಡ್ತಾ ಹೋಗೋಣ. ಓಕೆನಾ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. 9th LBA ಕ್ವಶನ್ ಕಂಟಿನ್ಯೂಸ್ ಕ್ಲಾಸ್ ಇವತ್ತು ಸಾಯಂಕಾಲ ಬರುತ್ತೆ. ಓಕೆ, ಥ್ಯಾಂಕ್ ಯು. ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಈ ತರಗತಿಗಳು ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ, ಹೈಪ್ ಮಾಡಿ, ಪಾಯಿಂಟ್ಸ್ ಕೊಡಿ. ಓಕೆ, ಥ್ಯಾಂಕ್ ಯು.